ಸಾಲಿಗಿ ಕೈಗೊತ್ತ ನಿಲ್ಲವ ಹಾದಿಗಿ ಹಚ್ಚಿದಳ ಚಂದನ ಮೈಲಿಗಿ ಹೈಸ್ಕೂಲ್ ನನ್ನ ಹುಡುಗಿ ವಕೀಲ ಹೈಸ್ಕೂಲ್ ಸಾಲಿಗಿ ಕೈಗೊತ್ತ ನಿಲ್ಲವ ಹಾದಿಗಿ ಹಚ್ಚಿದಳ ಚಂದನ ಮೈಲಿಗಿ ನಿಬ್ಬನ ಕಟ್ಟಗೊಂಡ ನಿಬ್ಬನ ವ್ಯಕ್ತಿನ ಹಂಗ ಬರುತ್ತಿದ್ದಳು ಸೈಕಲ್ ತುಳುಕೊತ್ತ ಬರುತ್ತಿದ್ದಳು ಚಿಕ್ಕಲಕಿ ನನ್ನೂರ ನಂಬಲಿಲ್ಲ ಹುಡುಗ್ಯಾರ ಚಿಕ್ಕಲಕಿ ನನ್ನೂರ ನಂಬಲಿಲ್ಲ ಹುಡುಗ್ಯಾರ ನಾ ಬಾಳ ಹಚ್ಚಿಕೊಂಡಾಕಿ ಬಾದಲಲ್ಲ ಬಲು ದೂರ ನಾ ಬಾಳ ಹಚ್ಚಿಕೊಂಡಾಕಿ ಬಾದಲಲ್ಲ ಬಲು ದೂರ ಛೇ 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 ಏನು ಗದ್ಲ್ರಿಪ್ಪ ಏನು ಗದ್ಲ ಅಮ್ಮೋಗ ಸಿದ್ದನ ಆರಾಧನೆ ಜಾತ್ರೆ ಫುಲ್ ಗದ್ಲು ನೋಡ್ರಿ ಏನು ತಾಯಂದ್ರ ಕುಂಭ ಮೇಳ ಹೊರಿದು ಏನು ಸುದ್ದಿ ಗುಡಿ ಅಂತಕ್ಕೆ ಹೋಗಿನ್ರಿ ಗುಡಿಕಿನ ಬಲ್ಕಿನ ಬಾಜು ನೋಡ್ತೀನಿ ದೇವ್ರುಗಳು ಬೆಟ್ಟಿ ಮನಗಂಡ ಬರ್ಪುರ್ಲಿ ಬಂಡ್ರ ಹಾರ್ಲತ್ತತ್ರಿ ಹಂಗೆ ಹಗರ್ಕ ಹಿಂದೆ ಬಂದು ನೋಡ್ರಿ ಬ್ರೇಕ್ ಡ್ಯಾನ್ಸ ಅವು ಇವು ಕುಡಿದೀವ್ರಿ ಹೊಟ್ಟೆ ನನಗೂ ಹೊಟ್ಟೆ ಬೆಂಕಿ ಬಿತ್ತರಿ ನೋಡಿ ಆ ಹುಡುಗಿ ಇವನ ಕೈ ಹಿಡಿದು ಈ ಹುಡುಗಿ ಅವನ ಕೈ ಹಿಡಿದು ಬ್ರೇಕ್ ಡ್ಯಾನ್ಸ್ದಾಗ ನೋಡ್ಬಾರ್ದು ತೆಕ್ಕಿ ಬಿಡ್ಕೊಂಡು ಇರ್ತಾರ ಅವರು ಇದನ್ನೆಲ್ಲ ನೋಡಿ ಹೊಟ್ಟೆ ಖಾರ ಕಲಿಸಿ ನಮ್ಗೆ ಯಾವ ಹುಡುಗಿ ಇಲ್ಲ ಅಂತ ಹೇಳಿ ಹಂಗೆ ಗುಡಿ ಮುಂದೆ ಬಂದು ನೋಡ್ರಿ ಗುಡಿ ಮುಂದೆ ಬರ್ಬಿಡ್ದ ನಮ್ಮ ಟೇಲರ್ ರೇವಣ್ಯಪ್ಪನ ಮ್ಯಾಡ್ರಿ ಭರ್ಜರಿ ಹಾಡ್ಲಕತ್ತಾನ ರೋಲ್ ಡೊಳ್ಳಿನ ಪದ ಅಂತಾದ್ರೆ ನಮ್ಮ ಪೂಜಾರಿಗಳು ಪರಮೋನ ಎಲ್ಲ ಭಕ್ತರಿಗೆ ಹೇಳ್ತಾನೆ ಕೈ ಮಾಡಿ ಅಂಜಬೇಡ್ರಿ ಮಕ್ಕಳೇ ನಾನು ನಿಮ್ಮ ಹಿಂದೆ ಅದನ್ನ ಹೇಳಿ ಲವ್ ಮಾಡಿದಂಗ ಮಾಡಿ ಮಳ್ಳಿ ಕಡಿಕು ಇಟ್ಟೋದೆ ಕೊಳ್ಳಿ ನಿನ್ನ ನೆನಪಿಗಂತ ಕೈಯಾಗ ಕೊಟ್ಟೋದ ಸೆರೆದ ಬಾಟ್ಲಿ ಲವ್ ಮಾಡಿದಂಗ ಮಾಡಿ ಮಳ್ಳಿ ಕಡಿಕು ಕೊಟ್ಟೋದೆ ಕೊಳ್ಳಿ ನಿನ್ನ ನೆನಪಿಗಂತ ಕೈಯಾಗ ಇಟ್ಟೋದ ಸೆರೆದ ಬಾಟ್ಲಿ ನಿನ್ನ ನೆನಪಿಗಂತ ಕೈಯಾಗ ಇಟ್ಟೋದ ಸೆರೆದ ಬಾಟ್ಲಿ ಬೆಳಸಿ ನಾನು ಕೆಲಸಕ್ಕೆ ನಡೆದ್ರ ಬೆಳಸಿ ನಾನು ಕೆಲಸಕ್ಕೆ ನಡೆದ್ರ ನೋಡ್ತಾನೋ ವಾಟೋ ಮಾವ ಜಾತ್ರೆಗೆ ಬಂದರು ಪರಿಚಯ ಇಲ್ಲದಂಗ ಐತಿ ಯಾಕ ದೂರ ಜಾತ್ರೆಗೆ ಬಂದರು ಪರಿಚಯ ಇಲ್ಲದಂಗ ಐತಿ ಯಾಕ ದೂರ ನಿನ್ನಂಗ ಮಾಡ್ತಾರೇನ ಪ್ರೀತಿ ಮಾಡಿದ ಹುಡುಗ್ಯಾರ ಹೋಗ ನೀ ಅಂತ ಲವ್ವರ ಹೋಗ ನೀ ಅಂತ ಲವ್ವರ ಅದಾಗದಲ್ಲಾಗ ಬರ್ಪುರ ನಡೆದೈತಪ್ಪ ಅಜ್ಜನ ಪ್ರಸಾದ ಭಾರ್ವಾ ನೀ ಯಾವಕ್ಕಿ ನಮ್ಮ ಹುಸೇಕರ ನಿಂಬೆ ಆಯ್ಕಿತ ದೊಡ್ಡಕ್ಕಿ ನಾನು ಆ ಬೆಂಕಿ ಬಬಲಾದಿ ಮುತ್ಯನ ಪಾದ ಗಟ್ಟಿ ಹಿಡ್ದಾಕಿ ಹೌದಾ ನೀನ ನನ್ನ ಪ್ರೇಮದ ರತ್ನ ಗಟ್ಟಿಯಾಗಿ ಹಿಡಿದ ಪಾದ ಬಿಟ್ಟು ನನ್ನ ಎದಿ ಮುಟ್ಟ ನನ್ನ ಹೃದಯದಾಗ ಏನಂತೈತ ಉತ್ತರ ಹೇಳ ಅಲ್ಲಪ್ಪಜ್ಜಿ ಇಂಥ ನನ್ನ ಮೂರ್ತಿನ ಈ ನಿನ್ನ ಹೃದಯದೊಳಗೆ ಇಟ್ಕೊಂಡೈತಾ ನೋಡವಿ ನೀನ ಭಾಳ ಸಣ್ಣಕ್ಕಿದ್ದಿ ಅಲ್ಲಿ ಅಂಗನವಾಡಿಯಾಗ ಹೋಗಿದ್ದೀವಿ ಗೊತ್ತ ಇಬ್ರು ಕೂಡ ಸಾಲಿಗೆ ಒಂದಿನ ನೀ ಹಂಗ ಬಂದಿದ್ಲ ಹೈ ಹೈ ಮರ್ಯಾದೆ ತೆಗಿಬಾರ್ದಂಗಲ್ಲ ಹಂಗ ಅಂದ್ರೆ ಅಲ್ಲ ತಲೆ ಕೊಲಾರ್ದ ಹಂಗ ಬಂದಿಲ್ಲ ನೀ ಸಣ್ಣ ವಯಸ್ಸಿನಾಗಿ ಸಣ್ಣ ಹೃದಯದಾಗ ಇಟ್ಟು ಭಾಳ ವರ್ಷ ಆತ್ ನೋಡ ಹುಡುಗಿ ಹೌದಾ ಈ ನಿನ್ನ ಮಾತಿ ಅದೇನು ಉತ್ತರ ಕೊಡ್ಬೇಕಂತ ತಿಳಿವಲ್ ನೋಡ್ರಚ್ಚ ನೀ ಏನು ಕೊಟ್ಟರು ಅದು ನನಗೆ ಕಾಮ ಕಸ್ತೂರಿ ಹೂ ಆಗಿರ್ತತಿ ನೀ ಬರೇ ಮನದಾಗ ಮಾತಾಡಿದ್ರು ಮಲ್ಲಿಗೆ ಹೂ ಆಗಿರ್ತತಿ ನೀ ನನ್ನ ಕೈ ಹಿಡಿದೆ ಅಂದ್ರೆ ನಮ್ಮ ಚಿಂಚಲಿ ಸಾಗ್ಯಾನಂತ ಮಗನ ಹಿಡಿದು ಸಂಸಾರ ಮಾಡು ಏನಂತಿ ಸಾಗ ಸಾಗ ಯಾರ್ಲಿ ಅವ ಚಿಂಚಲಿ ಸಾಗ್ಯ ನಮ್ಗೆ ಗೊತ್ತಾ ಹುಡುಗರು ಕೇಳಿ ಹೇಳ್ತಾರಲ್ಲ ಜೀವನ ಚಲೋ ಮಾಡ್ತಾರನವ ಅಲ್ಲ ಅವನ ಜೀವನ ಚಂದ ಮಾಡೋರು ಯಾರು ನೋಡೇ ಇಲ್ಲಿ ನೀ ಅಷ್ಟು ಚಲೋ ಮಾಡ್ತಾನ ಭಾಳ ಮಂದಿ ಮಾಡಿಸ್ಕೊತಾರ ಅಂದಂಗ ನಿನಗ ಇರಾಕ ಮನಿ ಐತೇನ ಇರಾಕ ಮನಿ ಅಟ್ಟ ಯಾಕ ರತ್ನ ಹತ್ತಾಕ ಕಾರ್ ಐತಿ ಬಿತ್ತಾಕ ಹೊಲ ಐತಿ ರೊಕ್ಕ ಒತ್ತಾಕ ಟೇಜರಿನೂ ಐತಿ ಮೆತ್ತನ ಬೆನ್ನಿ ಇಡಾಕ ಕುಂಬಾರ ಹೊಸಣ್ಣ ಅಂಗಡಿ ಅಂದ ಗಡಿಗೈತಿ ಮತ್ತು ನಿನಗೆ ನಾಳೆ ಮದುವೆ ಆದಿಂದ ಹಾಲು ಕುಡ್ದು ಮಕ್ಕೊಳಕ ಬೆಲ್ಲಿ ಬಾಟ್ಲ್ ಐತಿ ಐತಿ ಹಾಂ ಐತಿ ಮುಂದೆ ನಮ್ಮ ಕೂಸು ನಮಗೆ ಮುಂದೆ ಹುಟ್ಟು ಕೂಸಿಗೆ ಲಾಲಿ ಹಾಡಿ ಮನಗ್ಸಾಕ ಬಡಿಗ್ಯಾರ ಗುರಾಬ್ ಕಾಕನ ಅಂಗಡಿಯಾಗ ಬೆಳ್ಳಿ ತೊಟ್ಲೈತಿ ನೋಡ ಹುಡುಗಿ ಹೌದಾ ಹಾಂ ತಗೊಂಡು ಬರೋಣಂತ
ಮತ್ತೆ ಯಾಕೆ ತಡ ಒಗಿ ಒಂದ ಹೆಚ್ಚಿಗೆ ನೀ ಎತ್ತಕ್ ಹೋಗ್ಬೇಡ. ನೀ ಎತ್ತಿದ್ದೆ ಅಂದ್ರ ನಮಗೆ ಹೆಂಗಾರಿ ಹಾಕತ್ ಮತ್ತೆ. ಇಲ್ಲ ಮುಂಜಾನೆ ದ್ವೈನಿಗೆ ಹೇಳ್ತ ನೋಡ ಬಾಯ್ ತೆಗೆದು ಹೇ ನಾಟಕ ಮಾಡುವ ಕೋರಿ ಕುಣಿತಳ ದೋಸ್ತ ಭಾರಿ ಎಬ್ಬಿಸಿ ತೋರಿಸ್ತಾಳ ಗಗರಿ ಹುಡುಗರು ಹೋಗ್ಯವ ಹೌಹಾರಿ ಚಿಕ್ಕಡಿಗೆ ಜಾತ್ರೆ ಮಾಡಲು ಖಾತ್ರಿ ಬರಬೇಕ ನೀ ರಾತ್ರಿ ಜಾತ್ರೆ ಮಾಡೋದು ಹೊರಬೇಕ ನೀರಾತ್ರಿ ಚಿಕ್ಕಡಿಗೆ ಜಾತ್ರೆ ಮಾಡೋದು ಹೊರಬೇಕ ನೀರಾತ್ರಿ ನಾಟಕ ಮಾಡುವ ಕೋರಿ ಶಬಾಷ್ ರಾಮ ಶಬಾಷ್. ಹೆಂಗ್ ಹೋಗದ್ಲಿ ಜಂಗಿ ನಿಕಾಲಿ ಕುಸ್ತಿ? ಏ ಮಾಸ್ತರ, ನೀ ಇಲ್ಲಿ ಬಾಳೋತಕ್ಕ ನಿಂದ್ರಾಕ್ ಹೋಗ್ಬೇಡ ಜಾಸ್ತಿ. ಯಾಕಂದ್ರೆ ಅಮ್ಮೋಗಿಸಿದ್ದನ ಪುಣ್ಯದಿಂದ ಈಗ ಹಿಡಿದು ನೋಡ್ಲಿ ನಾ ಕುಸ್ತಿ. ನಮ್ಮ ಮನ್ಯಾಗ ನೋಡ್ಲಿಪ್ಪ ದಿನ ನಮ್ಮ ಇಬ್ಬರು ವಸ್ತಿ. ಹಾ, ಮನ್ಯಾಂದ ಒಂದ ಕುಸ್ತಿ ಹೋಗಿ ಈ ಕುಸ್ತಿ ಬ್ಯಾಡ. ಹೇ ಮನ್ಯಾಂದ ಬೇರೆ ಇಲ್ಲಿಂದ ಬೇರೆ. ಇವ್ನು ಮುಟ್ಟಿ ನೀ ಪೂರ ಕೆಟ್ಟಿ. ಇದು ಮೊದಲ ದಾಬಾದ ಗಿರೇಕಿದ. ದಾಬಾದ ಗಿರಕಿ ದಾಬಾದ ಗಿರೇಕಿ ಅಂದ್ರೆ ಗೊತ್ತಿಲ್ಲ ನಿಮ್ಗೆ? ಹಂಗಂದ್ರ ಏನು? ದಾಬಾದ ಗಿರೇಕಿ ಅಂದ್ರೆ ಇವಕ್ಕ ಸಂತಿ ತಂದು ಕೊಡೋದು ಗೊತ್ತಿಲ್ಲ, ಹಂತಿ ಕಟ್ಟೋದು ಗೊತ್ತಿಲ್ಲ, ಹೆಂಡತಿ ನಂತರ ಸಾಕೋದು ಗೊತ್ತಿಲ್ಲ, ಮುಸ್ರಿ ತೊಳೆಯೋದು ಗೊತ್ತಿಲ್ಲ, ಕಸ ನೂಕೋದು ಗೊತ್ತಿಲ್ಲ, ಕಿಸೆದಾಗಿದ್ದು ಚಿಲ್ಲರ್ ಒಗಿದು ಉಳಕ್ಲಾ ಬಳಕ್ಲಾ ಸಾಂಬಾರ ರೊಟ್ಟಿ ತಿಂದು ಬರುದು. ಇಂಥವಕ್ಕೆ ದಾಬಾದ ಗಿರೇಕಿ ಅಂತಾರ ನೋಡಿ. ಅಂತ ಗಂಡ ಎಲ್ಲದನಪ್ಪ ನನಗ ಹುಡುಕಿ ಕೊಡು. ರತ್ನ, ಟೈಮ್ ಭಾಳ ಆಗೈತಿ, ಸುಮ್ ಒಂದು ನಾಗಿನಿ ಒಗದು ಬಿಡು.
ಹಾಚೆ ಇವನು ಅವ್ನು ಹಿಂಗ್ಯಾಕೆ ಬೋಳ್ಕೊತ ಬೇಡ ಹತ್ತೆ ಯಾರು ಗೊತ್ತು ಅವನು ಓಣ್ಯಾಗ ಮಂದಿರೋದು ಕೂಣ್ ಹಿಡ್ದಾವ ನಿಲ್ಲು ನಾಯಿ ಬಿಟ್ಟಿದ್ದು ಸುಮ್ಮ ಹಕ್ಕಿರೋ ಇದ ಛತ್ರಿ ತಗೊಂಡು ಜಡಿಲಿಯೋ ಯಪ್ಪ ನಾ ಇಲ್ಲೇ ಅದೀನಿ ಹಾ ಕರ್ಕೊಂಡು ನೋಡ್ಬೇಕು ಮಾಡಿ ಓ ವರ ನೋಡಕ್ ಯಾಕೆ ಹೋಗಿರಿ? ಇಲ್ಯಾಕೆ ಬಂದಿ ನಿನ್ನ ಅವಳು ಈ ಮಂಗ್ಯಾನ ಮಕ್ಕಳು ನೀ ಯಾಕೆ ನಿಂತಿ ನಾನ ಗೆಚ್ಚಗಿಲಿಗಿಲಿ ಲೈಪ ಗೆಚ್ಚಗಿಲಿಗಿಲಿ ಅಪ್ಪದ ಹುಡುಗ ಪ್ರಪೋಸ ಮಾಡಿ ಲವ್ ಯು ಅಂದಾನ ಪಚ್ಚ ಪಲಪಲ ಇಂದ ಪಚ್ಚ ಪಲಪಲ ಪಚ್ಚ ಪಲಪಲ ಮ್ಯಾಲ ಗಿಚ್ಚ ಗಿಲಗಿಲ. ನಾನ ಬಜಾರ್ಕ್ ಹೋಗಿ ಸಂತಿ ತಗೊಂಡ್ ಬರ್ರಾಕತ್ತಿದ್ನ ಇವರಿಬ್ಬರು ಅದಾರಲ್ಲ ಅಂದ್ರ 9 ಹೊಡ್ಯಾಕ ತರಬಿಸಿ 109 ಮಾಡಿಬಿಟ್ಟಾರ ಅನ್ನಂಗ ಆತಿ ಮಕ್ಕಳ ಅಂದಂಗ ನಿನ್ನ ಗಂಡು ಹುಡ್ಕಾಡ್ಕೊಂತನು ನಮ್ಮ ತಲವಾರ ಬಸವನ ಉಪ್ಪುದಿನ ನಂದ್ಯಾಪನ ಕರ್ಕೊಂಡು ಮನಿ ಕಡೆ ನಡಿ ಈ ಮುದಕ್ಕೆ ಅಂತ ಮೊಳ ಸುಳಿ ಮಗ ಇರ್ಬೇಕ್ರಿ ತನ್ನ. ಏ ಮಾವ ವರ ನೋಡಕ್ ಯಾಕೆ ಹೋಗ್ತೀವ? ನಾನು ಅದಲ್ಲ ಇಲ್ಲೇ. ಇನ್ನೇನು ಮಾಡುದು ಬಿನ್ಸಾರ್ ಅಬ್ದುಲ್ ಅಂತ ಹೊಂಟಿದಂತವನ ಏ ಮಾವ ಇವಂಗ ಕೊಡಾಕ್ ಹೋಗ್ಬೇಡ, ನನಗ ಕೊಡ. ಏ ಮಾವ ಈಕಿ ಕೈ ನಾವೇನು ಸೆಗನ್ಯಾಗ ಹೆಂಡಾಗ ಎಲ್ಲಿ ಇಡುದಿಲ್ಲ, ಸೀದಾ ಬಂಗಾರ ಡಬ್ಬೆ ಹಾಕಿಡ್ತ ನೋಡ್ಲಿ ಮಾವ. ಮಂಗ್ಯಾನ ಮಕ್ಕಳ್ರ ನನ್ನ ಮಗಳ ಕೈ ತುಪ್ಪದಾಗಿದ್ದು ನಿಮ್ಮ ಜೋಡ ಕೋಟಿ ಹೇಲಾಗಲ್ದ ಹೆಂಗ್ಯಾಗ ಸುತ್ತವ್ರನ್ನ ಹೆಂಗೆ ಕೊಡ್ಲು ವಾಸನೆ ನೋಡಿದೆ ನಾಕಿ ನೋಡಿದೆ. ಟೈಮ್ ಭಾಳ ಆಗೈತಿ, ಇಲ್ಲಿ ಬೇಯಾಕತ್ತೆ ನಿತ್ತ ಇನ್ನೊಂದು ಹೋಗಿ ಮನೆಗೆ ನಡಿ. ಲಾಸ್ಟ್ ಪ್ರವೇಶಿಗೆ ಒಮ್ಮೆ ಇನ್ಕಮಿಂಗ್ ಆಗೋದು, ಮುಖ ತೊಳ್ಕೊಂಡು ಔಟ್ ಗೋಯಿಂಗ್ ಆಗೋದು ಅಷ್ಟೇ. ಹಂಸಿದ್ ಹೊಡೆಯರ್ ಇವ್ರು ನನ್ನ ಕಲೆ ಮೆಚ್ಚಿ 100 ರೂಪಾಯಿ ಕೊಟ್ಟಿರ್ತಾರೆ, ಅವ್ರಿಗೆ ತುಂಬಾ ತುಂಬಾ ಧನ್ಯವಾದಗಳು. ವಾಟಿಕ ಶಾಂಪು ಹಚ್ಚಿ ತೊಳೆದಾಳ ಏನ ಚಂದನಾರ ತವ ಕೂದಲ, ಕೆಂಪನ ಎಣ್ಣಾಕಿ ನೆಂಪಿಗೆ ಬರುವಾಕಿ. ಏ ಸುಂದ್ರಿ ಗುಂಪಿನ್ಯಾಗ ಇದ್ದರು ನನ್ನ ಕೈ ಮಾಡಿ ಕರಿಯಾಕಿ. ಏನ ಚಂದನಾರ ತವ ಕೂದಲ, ಬರದೇನಂತ ತೆರೆದಿಟ್ಟಿರ್ತಾಳ ಇವರ ಮನೆಯ ಬಾಗಲ. ಕಂಪನ
ಹೆಣ್ಣಿಗಾಗಿ ಸತ್ತವರ ಕೋಟಿ, ಮಣ್ಣಿಗಾಗಿ ಸತ್ತವರ ಕೋಟಿ. ಶಿವನೇ, ನಿನಗಾಗಿ ಸತ್ತವರನ್ನು ನಾನು ಒಬ್ಬರು ನೋಡಲಿಲ್ಲ. ಆ ರಾಮನಾಥ ನುಡಿಯಂತೆ ನಿನಗಾಗಿ ಸತ್ತವರು ಯಾರನ್ನು ಕಾಣಿಲ್ಲ ಈ ಜಗದಲ್ಲಿ. ಯಾಕಂದ್ರೆ ಇದು ಕಲಿಯುಗ, ನನ್ನಂತ ವೀರ ಪುರುಷನ ಕಾಂತಿಯುಗ. ಸಮಯಕ್ಕೆ ತಕ್ಕಂತೆ ಸರಮಾಲೆಯಾಗಿ ನನ್ನ ಪ್ರತಿಯೊಂದು ಕಾರ್ಯ ಸಾಧನೆ ಆಗಬೇಕಾದ್ರೆ ಹಣ, ಹೆಂಡ, ಹೆಣ್ಣು ಈ ಮೂರನ್ನು ಬಳಸಲೇಬೇಕು. ಕಾಲಕ್ಕೆ ತಕ್ಕಂತೆ ಬಳಸಿಕೊಂಡು ತಾಳಕ್ಕೆ ತಕ್ಕಂತೆ ಕುಣಿಸಿ ನನ್ನ ಸೇಡನ್ನು ತೀರಿಸಿಕೊಳ್ಳಲೇಬೇಕು. ಅಂದಾಗ ನನ್ನ ರಾಜಕೀಯಕ್ಕೊಂದ ಬೆಲೆ, ಇನ್ನು ಮುಂದೆ ತಾಸಿಗೊಂದ ಕೊಲೆ. ಏ ಮಾಂತ್ರಿಕ, ಅದೇನೆಂದು ನಿಮ್ಮ ಬಾಯಿಂದ ಬಿತ್ತರಿಸಿದರೆ ಅದಕ್ಕೆ ಸದಾ ಉತ್ತರವಿದೆ ಗೌಡ್ರಿ. ಇವತ್ತಿನ ನಮ್ಮ ಸಂತೋಷ ಸಮಾರಂಭಕ್ಕೆ ಗೆಳೆಯರನ್ನೆಲ್ಲ ಪಾರ್ಟಿಗೆ ಕರೆದಿದ್ನಲ್ಲ, ಅವರೆಲ್ಲ ಎಲ್ಲಿ ಬರಲೇ ಇಲ್ಲವಲ್ಲ? ಈಗಲೇ ಬರ್ತೇನೆ ಇದ್ದಾರೆ ಗೌಡ್ರಿ. ಉಳಿದ ಕೆಲಸವನ್ನು ಸೀತಾಪತಿ ರೆಡಿ ಮಾಡಲು ಹೋಗಿದ್ದಾರೆ. ಓ, ಮನೋಹರ್ MD ಅವರು ಬಂದೇ ಬಿಟ್ರು. ನಮಸ್ಕಾರ ವೀರನಗೌಡರಿಗೆ. ನಮಸ್ಕಾರ ಇನ್ಸ್ಪೆಕ್ಟರ್. ಥ್ಯಾಂಕ್ ಯು ಗೌಡ್ರಿ, ಥ್ಯಾಂಕ್ ಯು. ನಿಮ್ಮ ಈ ಮಾತಿಗೆ ನಾನು ತುಂಬಾ ಆಭಾರಿಯಾಗಿದ್ದೀನಿ. ಅಷ್ಟೇ ಕೆ ಮನೋಹರ್, ನೀನು ಮಾಡಿದ ಕೆಲಸಕ್ಕೆ ಮುಂದಿನ ದಿನಮಾನದಲ್ಲಿ ನನ್ನ ಸಮೂಹ ಸಂಸ್ಥೆಯಲ್ಲಿ ನಿನಗೊಂದು ಶುಗರ್ ಫ್ಯಾಕ್ಟರಿ ಕೊಡ್ತೇನೆ. ಓಕೆನಾ? ಓಕೆ ಓಕೆ ಗೌಡ್ರಿ, ಇದ್ಯಾವ ದೊಡ್ಡ ಕೆಲಸ ಬಿಡಿ ಸಾಹೇಬ್ರಿ. ಇನ್ನು ನಾನು ಮಾಡಬೇಕಾಗಿದ್ದ ಕೆಲಸ ಬಹಳವಿದೆ. ಬರೀ ಆ ಶಶಿಧರನ ಮದುವೆ ಮಾಡಿ ಆ ಧರ್ಮರಾಜನನ್ನು ಮನೆಯಿಂದ ಹೊರಗಡೆ ಹಾಕಿದರೆ ನಮ್ಮ ಕೆಲಸ ಮುಗಿದಂತಲ್ಲ. ಇಷ್ಟಕ್ಕೆ ನೀವು ತೃಪ್ತಿ ಪಡಬೇಡಿ. ಹೌದು ಮನೋಹರ್, ಆ ಬೀರ ನನ್ನ ಕಾಲಡಿಯಲ್ಲಿ ಹುಡಿಯಾಗಿ ಬೆಳಲಿಬೇಕು. ಅಂದಾಗ ನನ್ನ ಮನಸ್ಸಿಗೆ ತೃಪ್ತಿ. ಅಲ್ಲಿವರೆಗೆ ನನಗೆ ನಿದ್ರೆನೂ ಇಲ್ಲ, ನೀರಡಿಕೆನೂ ಇಲ್ಲ. ಅಷ್ಟೇ ಅಲ್ಲ ಗೌಡ್ರೆ, ಆ ನಿನ್ನ ತಂಗಿ ಲಕ್ಷ್ಮಿ ನಿನ್ನ ಮನೆ ಸೇರಬೇಕು. ನನ್ನ ಹೆಂಡತಿಯಲ್ಲಿದ್ದಾಳೆ ಅಂತ ಬೀರ ಹುಡುಕುತ್ತಾ ನಿಮ್ಮ ಮನೆಗೆ ಬರಬೇಕು. ಆಗ ಅವನ ಹೆಣ ನಿಮ್ಮ ನಡು ಮನೆಯಲ್ಲಿ ಬೆಳ್ಳಬೇಕು. ಅಂದಾಗ ನಾವೆಲ್ಲ ಗೈಸಿ ನಗಬೇಕು. ಅಂದಾಗಲೇ ಈ ನಮ್ಮ ಗೌಡ್ರು ಇಡೀ ನಾಡಿಗೆ ಒಡೆಯರಾಗಲಿಕ್ಕೆ ಸಾಧ್ಯ. ಹೌದು ಮನೋಹರ್, ಆ ಮಂಗಳಾಲ ಕೊಲೆ ವಿಷಯ ಆ ಶಶಿಧರ್ಗೆ ಹೇಳಿಬಿಟ್ರೆ ನಮ್ಮ ಎಲ್ಲ ಕೆಲಸ ಹಾಳಾಗಿ ಹೋಗುತ್ತದೆ. ಅದೇನೆಂದು ಹೇಳಿ ಗೌಡ್ರಿ. ನಿಮ್ಮ ತಂಗಿಯಾದ ಲಕ್ಷ್ಮಿಯನ್ನು ಹೊತ್ತು ತರಲಿ, ಇಲ್ಲ ಬೀರನ ಹೆಳೆಮರಿ ಕಟ್ಟಿ ನಿಮ್ಮ ಮುಂದೆ ಒಗೆಯಲಿ, ಇಲ್ಲ ವೈದ್ಯ ಮನೆಗೆ ಬೆಂಕಿ ಹಚ್ಚಿ ಅವರನ್ನು ಸುಟ್ಟು ಹಾಕಿ ಬಿಡಲಿ. ಹೇಳಿ ಗೌಡ್ರೆ, ಹೇಳಿ. ಮಾಂತ್ರಿಕ, ಇದನ್ನೆಲ್ಲ ಮಾಡುವ ಮುನ್ನ ಅವರು ಎಲ್ಲಿದ್ದಾರೆ ಅಂತ ತಿಳಿದುಕೋ. ಆ ಶಶಿಯನ್ನು ಪಾರ್ಟಿಗೆ ಕಳಿಸಿ ಕೊಡಿಸಿ ಅವನಿಂದ ಎಲ್ಲ ವಿಷಯವನ್ನು ತಿಳಿದುಕೋ. ಮುಂದೆ ಏನು ಮಾಡಬೇಕಂತ ನಿನಗೆ ಎಲ್ಲವನ್ನು ಹೇಳಿಕೊಡುತ್ತೇನೆ. ಹಾ, ಒಂದು ಮಾತಿನ ಮತ್ತೆಲ್ಲಿ ಆ ಮಂಗಳಾಳ ಕೊಲೆ ವಿಷಯ ನೀವೇನಾದ್ರೂ ಹೇಳಿಬಿಟ್ರೆ ಆ ಕೊಲೆಗಾರ ನಾನಾಗಿ ಸಿಕ್ಕಿ ಬೀಳ್ತೀನಿ. ಸ್ವಲ್ಪ ಹುಷಾರಾಗಿರಿ. ಅದಕ್ಕೆ ಭಯಪಡುತ್ತೀರಿ ಗೌಡ್ರಿ? ಆ ಶಶಿಧರನಿ ನಮ್ಮನಿರುವಾಗ ನಿಮಗೇಕೆ ಆ ಚಿಂತೆ? ಬಿಟ್ಟು ಬಿಡಿ ಅದನ್ನು. ಆಕಾಶವೇ ಮೇ ಮೇಲೆ ಬಿದ್ದು ಅಪ್ಪಳಿಸಿದರು, ಈ ಭೂಮಿಯ ಈ ಭಾಗವಾದರು. ಆ ಶಶಿ ನಿಮ್ಮ ಮಾತು ತಪ್ಪಲಾರ. ಹೌದು, ಆ ಶಶಿಧರನ
ಅಧಿಕಾರವೇ ನನ್ನ ತಂಗಿಯ ಕೈಯ ವಶದಲ್ಲಿರುವಾಗ ನೀವು ಅಂಜುವ ಅಗತ್ಯವಿಲ್ಲ. ಬೇಗ ಸೀತಾಪತಿ ಈ ಕೆಲಸಕ್ಕೆ ಕರೆದು ಚಾಲೆಯನ್ನು ಕೊಡಿ. ಮುಂದೇನು ಮಾಡಬೇಕೆನ್ನೋದು ಹೇಳುತ್ತೇನೆ. ಬಂದೆ ಮನೋಹರ್, ನಿಮ್ಮ ಹತ್ರನೇ ಬಂದೆ. ನಮಸ್ಕಾರ ತಮ್ಮೆಲ್ಲ ಹಿರಿಯರಿಗೆ. ನಮಸ್ಕಾರ ಇನ್ಸ್ಪೆಕ್ಟರ್ ಸಾಹೇಬ್ರೆ. ನಮ್ಮ ಪಾರ್ಟಿಗೆ ಬಂದಿದ್ದಕ್ಕೆ ನಿಮಗೆ ಆದರ ಸ್ವಾಗತ. ಹಾ, ನಮ್ಮ ಡ್ಯೂಟಿ ತಮ್ಮ ಕೃಪೆಯಿಂದ ಎಲ್ಲ ಚೆನ್ನಾಗಿ ನಡೆದಿದೆ ಸರ್. ತಾವು ನಮ್ಮ ಪಾಲಿನ ದೇವರಿದ್ದಾರೆ. ಸಾಹೇಬ್ರ, ನಮ್ಮ ಗೌಡ್ರು ಗೃಹ ಮಂತ್ರಿ ಆದ್ರೆ ನಾವು ಪಿ ಹಾಕೋಣ, ನೀವು ಎಸ್ ಪಿ ಹಾಕಿರಿ. ಎಸ್ ಪಿ ಸೀತಾಪತಿಯವರು ಹಾಸ್ಯ ಚಟಾಕಿಯ ಚತುರರು, ಮಾಂತ್ರಿಕರು, ಮಹಿಮರು. ಬಾಟ್ಲಿ ಈಗಲೇ ಇಡ್ತೀನಿ. ಗಂಡ ಹಾಕಿದ ಮೇಲೆ ಹೆಣ್ಣೆಲ್ಲೈತೆ. ನನ್ನ ನಮ್ಮ ಶರ್ಟ್ ಸಂಗತಿಗಳಿಗೆ ಕರ್ಕೊಂಡ್ಬರಾಗ್ತಾನೆ. ನೋಡಪ್ಪ. ಅರೆ ಸೇವೆಯ ಕುರಿತಲ ಸೇವೆ ಇದು. ಈ ಬುದ್ಧಿ ಹಿಡಿದಾಗ ತಿಳಿತು ನಾನು ಶಾಲೆ ಕಲ್ತದ ನಿಜ ಅರ್ಥ ಏನು ಅಂತ. ಇರಲಿ, ನನ್ನ ಬೇರನಿಗೆ ತುಂಬ ಹೊಟ್ಟೆ ಹಸಿರಾಗಿರ್ಬೇಕು. ಮೊದಲು ಹೋಗಿ ಬುದ್ಧಿ ಕೊಟ್ಟು ಬರ್ತೀನಿ. ಓಹೋ, ನನ್ನ ಲಕ್ಷ್ಮಿ ಇಲ್ಲೇ ಇದ್ದಾಳೆ. ಮಾಂತ್ರಿಕ ಇವಳನ್ನು ಹೊತ್ತೊಯ್ಯುವ ಮುನ್ನ ನಾನು ಇವಳ ಶೀಲದ ಸುಖವನ್ನು ಸವಿಯಲೇಬೇಕು. ಲಕ್ಷ್ಮಿ, ಯಾರು ಯಾರು? ನಾನ್ಯಾರೆಂಬುದನ್ನು ನಿನಗೆ ಪರಿಚಯಿಸಿಕೊಡಬೇಕಾಗಿಲ್ಲ ಲಕ್ಷ್ಮಿ. ಬಹುದಿನದ ಕಾಮದ ತುಸೆಯಿಂದ ಕೆಟ್ಟು ನಿನ್ನ ತುಪ್ಪಿದ ಬುತ್ತಿಯನ್ನು ಉಣ್ಣೋದಕ್ಕೆ ಬಿದ್ದೇನೆ. ಆ ಬುತ್ತಿಯನ್ನು ನಾನೇ ಉಂಡು ತೀರುತ್ತೇನೆ. ನೀನೇಕೆ ಈ ಕಾಡಿಗೆ ಕಾಲಿಟ್ಟಿಯೋ ಅದಮ್ಮ? ಈ ಬುತ್ತಿ ನನ್ನ ಗಂಡನಿಗೆ ಬೀಸಲೆಂಬುದು ನೆನಪಿರ್ಲಿ. ಸುಮ್ಮನೆ ಹೆಚ್ಚಿಗೆ ಮರು ಮಾತಾಡದೆ ಬೇಗ ಹೋಗ ಇಲ್ಲಿಂದ. ಮನೆಗೆ ಹಸಿದು ಬಂದಿರುವ ಭಿಕ್ಷುಕ, ಹಸುವನ್ನು ಉಂಡು ಈ ಬುತ್ತಿಯನ್ನು ನಾನೇ ಉಂಡು ಹೋಗುತ್ತೇನೆ. ಯಾಕಂದ್ರೆ ಈ ಬುತ್ತಿ ನಿನ್ನ ಗಂಡನಿಗೆ ಮೀಸಲವಾದಿದ್ದಲ್ಲ. ಅವನೇನು ಮೇಲಾಗಿ ನಿನ್ನ ಕೊರಳಿಗೆ ತಾಳಿ ಕಟ್ಟಿದ ಗಂಡನೂ ಕೂಡ ಅಲ್ಲ. ಈ ಬುತ್ತಿಯನ್ನು ನಾನೇ ಉಂಡು ಸುಖ ಪಡುತ್ತೇನೆ. ಬಾರೆಲೇ ಬಾ. ನನ್ನ ಗಂಡ ನನ್ನ ಕೊರಳಿಗೆ ತಾಳಿ ಕಟ್ಟುವ ಕಾಲ ಸಮೀಪ ಬಂದಿದೆ. ಅದು ನನ್ನ ಮಾಮನ ಆಜ್ಞೆಗಾಗಿ ಕಾಯ್ದುಕೊಂಡಿದೆ. ಯಾಕಂದ್ರೆ ನಿಮ್ಮಂತ ನೀಚರ ಪಾಪದ ಕೊಡ ತುಂಬಬೇಕಾಗಿದೆ. ನನ್ನ ಮನೆಯವರಿಂದಲೇ ರಣಕಹಳೆ ಮುಳುಗಬೇಕಾಗಿದೆ. ಅಂತ ಯುದ್ಧದ ಪ್ರಾರಂಭದ ಬುದ್ಧಿ ನನ್ನಿಂದ ತಯಾರಾಗುವಾಗ ಅವರೆಲ್ಲಿಂದ ಊದಬೇಕು ರಣಕಹಳೆಯನ್ನ? ಇವನು ಛಲದಂಕದ ಮಲ್ಲ. ಜಲದಂಕ ಮಲ್ಲ ನೋನು ಅಂತ ಹೇಳಿ ನಮ್ಮಣ್ಣನಿಂದ ಸವಾಲು ಹಾಕಿಸ್ಕೊಂಡು ಸುಳ್ಳೆಯಾಗಿರುವ ನಿನ್ನ ತಂಗಿನ ತಂದು ಶಶಿಧರನಿಗೆ ಮದುವೆ ಮಾಡಿಸಿ ಅವಳಿಂದ ನನ್ನ ಮಾವನ ಮೇಲೆ ಇಲ್ಲ ಸಲ್ಲದ ಆಪಾದನೆ ಹೊರಿಸಿ ಅವನನ್ನೇ ಮನೆ ಬಿಟ್ಟು ಹೊರಗೆ ಹಾಕಿದೆಯಲ್ಲ. ಏಯ್, ನಾಚಿಕೆ ನಾಚಿಕೆ ಆಗಬೇಕು ಈ ನಿನ್ನ ಹೇಸಿ ಜನ್ಮಕ್ಕೆ. ನಾಚಿಕೆ ಅದು ಅರ್ಥಪೂರ್ಣ ತಿಳಿದುಕೊಂಡಿರುವ ಈ ಮಹಾಜ್ಞಾನಿಗೆ ಲಕ್ಷ್ಮೀ ನಾಚಿಕೆ ಎಂಬ ಮೂರಕ್ಷರದ ಮರವನ್ನು ತಿಳಿದೇ ನಾನು ಈ ಕೆಲಸಕ್ಕೆ ಕೈ ಹಾಕಿರುವೆ. ನೀನು ಇಂದು ನಿನ್ನಣ್ಣನ ಮನೆ ಸೇರುವ ಮುನ್ನ ನಿನ್ನನ್ನು ಮಸನಕ್ಕೆ ಏರುವ ಹೂವಾಗಿ ಮಾಡಿಬಿಡುವೆ ನನ್ನ ಕೈಯಲ್ಲಿ. ಬಾರೆಲೇ ಬಾ. ಓಕೆ ಓಕೆ, ಕೊನೆಯದಾಗಿ ನಾನು ನಿನಗೊಂದು ಮಾತು ಹೇಳ್ತೀನಿ, ಸ್ವಲ್ಪ ಚಿತ್ತಗೊಟ್ಟು ಕೇಳು. ಹೊಟ್ಟೆ ಹಸಿವಿನ ತೃಷೆ ನೀಗಿಸುವುದು ಈ ಬುತ್ತಿ, ಕಾಮದ ಹಸುವಿನ ತೃಷೆ ನೀಗಿಸುವುದು ಈ ಬುತ್ತಿ. ಹೊಟ್ಟೆ
ಸಮಯವಾಗಿದೆ. ನಾನೀಗ ಹೊಲಕ್ಕೆ ಹೋಗಿ ಒಂದು ತಾಟಿನಲ್ಲಿ ನನ್ನ ಗಂಡನಿಗೆ ಊಟ ಬಡಿಸ್ತೀನಿ. ಅವನು ಉಂಡು ಬಿಟ್ಟ ನಂತರ ಅದೇ ತಾಟಿನಲ್ಲಿ ಉಳಿದು ಬಿಟ್ಟ ಇಂಚಿನ ನಾನು ನಿನಗೆ ಕೊಡ್ತೀನಿ, ನೀನು ಊಟ ಮಾಡುವಂತೆ. ಸೊಕ್ಕಿನ ಹೆಣ್ಣೆ, ನಿನ್ನ ಗಂಡ ಬಿಟ್ಟ ಹುಟ್ಟದ ಎಂಜಗಳನ್ನು ಒಂದೊಂದು ಹೇಳ್ತೀರಾ ಹೆಣ್ಣೆ? ಹೌದು ಕಣ ಬದ್ಮಾಶ್. ಈ ನನ್ನ ದೇಹ ಕೂಡ ನನ್ನ ಗಂಡನಿಗೆ ಮೀಸಲಿಟ್ಟ ಬುದ್ಧಿ. ಇದು ಕೂಡ ಅವನು ಉಂಡ ಬಿಟ್ಟ ಇಂಚಿನಲ್ಲೇ. ಇದನ್ನಕ್ಕೆ ಬಯಸ್ತೀವೋ ನಾಲ್ಕ? ಮಾತಿಗೆ ಮಾತು ಬೆರೆಸಿ ನನ್ನನ್ನು ಕೆರಳಿಸಿದೆಯಾ ಹೆಣ್ಣೆ? ನಾನಿನ್ನ ಬಿಡಲಾರೆ. ಅಂದು ಪಾಂಚಾಲಿಯ ಸೆರೆಗಳನ್ನು ದುಶ್ಯಾಸನದಿಂದ ಹೇಳುವ ಹಾಗೆ ಇಂದು ನಿನ್ನ ಶೀಲದ ಸೈಯನ್ನು ಉಣ್ಣದೆ ಬಿಡಲಾರ ಈ ಮನೋಹರ್. ಅರೇ ಬಾ. ಪ್ರಾಣದ ಹಂಗನ್ನೇ ತೊರೆದು ಇವಳ ಸಂಘವನ್ನು ಮಾಡಿದ್ದೇನೆ ಬೀರ. ಇವಳನ್ನು ನನ್ನ ಕೈಗೊಪ್ಪಿಸಿ ನಿನ್ನ ಬಳಿ ಬಿದ್ದಿರುವ ಇವಳಿಗೆ ನಾನೇ ಬಾಳು ಕೊಡಬೇಕೆಂದು ಬಂದಿರುವೆ. ಸುಮ್ಮನೆ ಇವಳನ್ನು ನನಗೆ ಒಪ್ಪಿಸಿ ಹೊರಟು ಹೋಗು ಇಲ್ಲಿಂದ. ಮತ್ತೊಬ್ಬರ ಮಡಿಗೆ ಅಂದರೆ ಅವೇನು ಬಜಾರದಲ್ಲಿ ಸಿಗುವ ಹಣ್ಣಿನ ಲೇಪನವ. ಇವಳು ನನ್ನ ಸೊತ್ತು. ಮತ್ತೆ ಮತ್ತೆ ಇದೇ ಮಾತನಾಡಿದರೆ ತಡಮಾಡದೆ ನಿನ್ನನ್ನು ತಡಮಾಡ ಈಗಲೇ ನಿನ್ನ ರೊಂಡನ ತೆಗೆದು ಅಗಿಸಿ ಬಾಗಿ ಕಟ್ಟಿ ಬಿಡುತ್ತೇನೆ ಮಗನೇ. ಬೇಡ, ನನ್ನ ಸಾಮರ್ಥ್ಯ ಎಂತದ್ದೆನ್ನುವುದು ನನಗಿನ್ನೂ ಗೊತ್ತಿಲ್ಲ. ಸುಮ್ಮನೆ ಇವಳನ್ನು ನನಗೆ ಮೈ ಬಚ್ಚಿಸಿ ಹೊರಟು ಹೋಗಿಬಿಡು ಇಲ್ಲಿಂದ. ಪಿಸ್ತೂಲ್ ತೋರಿಸಿ ಹೆದರಿಸ್ತೀಯ? ಲೇ ಹರಾಮ್ಕೋರ್, ಲೇ ಹರಾಮ್ಕೋರ್, ನಾನು ಎಂತವನೆಂಬ ನಿನಗೆ ಇನ್ನೂ ಪಕ್ಕ ತಿಳಿದಿಲ್ಲ. ಇದು ಎಮ್ಮೆಲ್ಲಿ ಗೌಡನೇ ಹೆದರುವ ಗಂಡು. ನಿನ್ನ ಪುಂಡಾಟಿಗೆ ಹೆದರಿ ಕಟ್ಟಿಕೊಂಡವನು ಕೈ ಬಿಟ್ಟು ಹೋಗಲು ನಾನೇನು ಹೇಳಿ ಕುಲದಾಗ ಬಿಟ್ಟಿಲ್ಲ. ಸಂಗುಳಿ ರಾಯಣವಸದ ಕುಲದಾಗ ಬಿಟ್ಟಿನಿ. ಸಿಂಧೂರ ಲಕ್ಷ್ಮಣ ಘರಡಿನ ಮನೆಗೆ ಬೆಳೆದಿನಿ. ಬೇಡ ಬೀರ, ಬೇಡ, ನನ್ನನ್ನು ಕೊಲ್ಲಬೇಡ. ದಯವಿಟ್ಟು ನನ್ನನ್ನು ಬಿಟ್ಟು ಬಿಡು. ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಯಾಕೆಂದರೆ ನಿನ್ನ ಸೂಳನ್ನು ನನ್ನ ತಮ್ಮನ ಕೈ ಹಿಡಿಸಿದಲ್ಲ, ಅದಕ್ಕೆ ನಿನ್ನನ್ನು ಈಗಲೇ ಬಿಡುವುದಿಲ್ಲ. ಇದೊಂದು ಸಾರಿ ಜೀವನ ಮಾಡಿ ಎಲ್ಲಿಯಾದ್ರೂ ಹೋಗಿ ಬದುಕಿಕೊಳ್ಳಲು. ಕೈ ಬಿಡು ಲಕ್ಷ್ಮಿ. ಎತ್ತಿನ ಕೊಂಡು ಹೆಣ್ಣಕ್ಕೆ ತೆಗೆದಲ್ಲ, ಸರಿಯದಕ್ಕೆ. ಎತ್ತಿನ ಕೊಂಡಿನ ಹಿಂದೆ ತೆಗೆದುಕೊಳ್ಳದೆ ಹೋದರೆ ನಿಮಗೆ ನನ್ನ ಲಕ್ಷ್ಮಿ, ಎಂತವಳಿಗೆ ಜೀವದಾನ ಮಾಡಿಬಿಟ್ಟೆ. ಹೋಗಲೇ ಹೋಗು, ಒಂದು ಸಲ ಆದರೂ ಬದುಕಿಕೋ. ನೋಡಿ, ನನ್ನ ಮಾತಿಂದ ನಿಮ್ಮ ಮನಸ್ಸಿಗೆ ಏನಾದರೂ ಬೇಜಾರಾಗಿದ್ರೆ ದಯವಿಟ್ಟು ನನ್ನ ತಪ್ಪಾಯ್ತು ಕ್ಷಮಿಸಿಬಿಡ್ರಿ. ಛೇ ಛೇ, ಆ ಮಾತಕ್ಕೆ ನಿನ್ನಿಂದಲೇ ನಾ 2 ಅಕ್ಷರ ಜ್ಞಾನ ಕಲಿತನಲ್ಲವೇ? ಚೇಚೆ, ದಯವಿಟ್ಟು ಆ ರೀತಿ ಮಾತಾಡಬೇಡಿ. ಕಲಿಯಲಾರರಿಗೆ ಕಲಿತವರು ಕಲಿಸುವುದು ಧರ್ಮ. ನೋಡಿ, ಈ ರಾಕ್ಷಸರ ಅಂತ್ಯ ಸಮೀಪ ಬಂದಿದೆ. ಅದು ಮಾವನ ಆತ್ಮಗಾಗಿ ಕೈದುಕೊಳ್ಳುತ್ತಿದೆ ಅಷ್ಟೇ. ಬನ್ನಿ, ನಿಮಗೆ ತುಂಬಾ ಹೊಟ್ಟೆಸಿವಾಗಿರ್ಬೇಕು. ಮೊದಲು ಊಟ ಮಾಡುವಂತೆ ಬನ್ನಿ. ಹಾಗಾದರೆ ಹಾಡುತ್ತಾ ಕುಣಿಯುತ್ತಾ ಹೋಗೋಣ. ಬನ್ನಿ. ಜನ್ಮದ ಗೆಳತಿ ಶೃಂಗಾರ ಸೀಮೆಯ ಮಡಲಿ ನೂರಾರು ಜನ್ಮದ ಗೆಳತಿ ಗಾರಸೀಮೆಯ ಮಡಲಿ ನೂರಾರು ಜನ್ಮದ ಗೆಳತಿ ಗಾರಸಿ
ಹೃದಯವೇ ಎಂದಿಗೂ ಸುಸ್ವರ ಎಲ್ಲವೂ ಸುಂದರ ಕೊಡಗನ್ನ ಕೋಳಿ ನುಂಗಿತ್ತ ಕೊಡಗನ್ನ ಕೋಳಿ ನುಂಗಿತ್ತ ಕೇಳುವ ತಂಗಿ ಕೊಡಗನ್ನ ಕೋಳಿ ನುಂಗಿತ್ತ ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡಲು ಬಂದ ಪಾತ್ರದವಳ ಉಳ್ಳ ನುಂಬಿತ್ತ ತಂಗಿ ಕೊಡಗನ್ನ ಕೋಳಿ ನುಂಗಿತ್ತ ಜೈ ಅಗಡಬಮ್ಮ ಭೋಲೆನಾಥ್ ಬಾ ನಮ್ಮ ಹೊಲಕ್ಕ ಬನ್ನಿಗಿಡದ ಬುಡಕ್ಕ ನಚ್ಚ ಕಡಿ ಚಕ್ಕ ಡಿಚ್ಚ ಕಡಿ ಚಕ್ಕ ಡಿಚ್ಚ ಕಡಿ ಚಕ್ಕ ಡಿಚ್ ಬುಡು ಬುಡು ಅಂತ ಐತಿ ಬುಡು ಮೇಲಾಗತೈತಿ ಈ ಜಾಗದಾಗ ಬಲ ಇಲ್ಲ ಕೋಳಿಗೆ ಹಲ್ಲಿಲ್ಲ ಕತ್ತಿಗೆ ಕೋಡಿಲ್ಲ ಸತ್ತ ಹೆಣ್ಣಕ್ಕೆ ಜೀವಿಲ್ಲ ಸತ್ತ ಮ್ಯಾಗ ಸುಡುಗಾಡಕ್ಕೆ ಹೋಯ್ತಾರ ಬುರ್ರ ಬುಷ್ ಓಂ ರಮ್ಯಾ ರಕ್ಷಿತಾ ರಚಿತಾರಮ್ಮ ಮಿಯಾ ಕಲಿಪ ಸನ್ನಿಲಿಯೋಣ ಮಿಯಾ ಕಲಿಪಗಳು ಮಾಮ ಜಾನಿ ಸಿನ್ಸ ಈಕಿ ಮಿಯಾ ಕಲಿಪನ ಹೊರಗೆ ತರಿಸಪ್ಪ ಹೋಗಿಲ್ಲ ಕೊಡಗನ್ನ ಕೋಳಿ ನುಂಗಿತ್ತ ಕೇಳುವ ತಂಗಿ ಅಪ್ಪಾರ ನಿಮಗೆ ದೊಡ್ಡ ಮೇಲ ಕೇಳು ಮಹಾತಾಯಿ ಮೇಲ ಕೇಳು ನಮ್ಮ ಪಾದಕ್ಕೆ ಬಿದ್ದಾರೆಲ್ಲ ಉದ್ಧಾರ ಆಗ್ಯಾರು ಮ್ಯಾಲ ಕೇಳು ಅಂದಂಗ ನೀವು ದೊಡ್ಡ ಮಾಡ್ದವ್ರಂತ ಕಾಣಿಸತ್ತ ನಾವೆಲ್ಲ ಎಲ್ಲಿಂದ ಬಂದಿರಿ ನಾವು ಕೊಪ್ಪತ್ತು ಗುಡದಾಗ 20 ವರ್ಷ ತಪ್ಪಲ ತಿಂದು ಕಪ್ಪಿ ಮ್ಯಾಗ ಚೂಜಿ ಇಟ್ಟು ಚೂಜಿ ಮ್ಯಾಗ ಗಜಗ ಇಟ್ಟು ಒಂಟ ಕಾಲಿ ಗಜಮ್ ತಪ ತೆಗೆದು ಗುದ್ಲಿ ಮಠದಾಗಿರೋ ಗುದ್ದಪ್ಪ ಸ್ವಾಮಿಗಳು ಅಂತಾರ ನೋಡ್ರಿ ನಮ್ಗ ಗುದ್ದಪ್ಪ ಸ್ವಾಮರ್ ಅಂತಾರ ರೀ ಹ್ಞೂ ರೀ ಅಂದಂಗ ನಮ್ದು ಒಂದಿಟ್ಟು ಲಗ್ನದ ಸಮಾಚಾರ ಲಗ್ನ ಸಮಾಚಾರ ಹೇಳ್ಬೇಕ್ರೆ ಒಂದಿಟ ಕೈ ಕೊಡ್ತೀರಿ ನಿಮ್ಮ ಮುಂದಕ್ಕೆ ಈ ಕೈ ನಡೆಯಂಗಿಲ್ಲ ರೀ ನಮಗೆ ಏನಿದ್ರು ನೀರು ಉಂಡು ಕೈ ಬೇಕು ನಮಗೆ ತೂತು ಸುಮ್ಮ ಕುಂದ್ರ ಚೀರ್ ಬೇಡ ಯಾಕಂದ್ರೆ ಇಲ್ಲಿ ಎಲ್ಲ ಮುಕ್ಕೊಂಡಿರ್ತಾವು ಕೈಯಾನ ಗೆರಿ ಗೆರಿ ಅಂದ್ರೆ ಇಲ್ಲಿ ಹಿಡಿದು ಹಿಂಗೆ ಇಚ್ಕಿನ ಅಂದ್ರೆ ಮುಂದಿನ ಹೇಳ್ತಾವು ನೋಡುವ ನಿನಗ ಇಬ್ಬರು ಹುಡುಗರು ಗಂಟು ಬಿದ್ದಾರ ಹೌದೌದ್ರಿ ಹೌದಲ್ಲ ಮತ್ತ ಒಬ್ಬ ರೋಗಿದಾನು ಒಬ್ಬ ಭೋಗಿದಾನ ಅದ್ರಾಗ ನೀ ಯಾರನ್ನ ಮದುವೆ ಆಗ್ಬೇಕತ್ ಮಾಡಿ ಅಲ್ರಿ ಇಬ್ರು ಗಂಟು ಬಿದ್ದಿದ್ದಂತೂ ನಿಜ ಹಾ ರೋಗಿ ಯಾರು ಭೋಗಿ ಯಾರು ನೋಡುವ ನಿನ್ನ ಲಗ್ನ ಆಗ್ಬೇಕಂತೇಳಿ ಸದ್ದ ಹೋಗ್ಯಾನಲ್ಲ ಈಗ ಅವ ರೋಗಿದಾನ ಸರ್ಕಾರದ ರೊಕ್ಕ ಹೊಡ್ಕೊಂಡು ನಿಮ್ಮ ಅಪ್ಪನ ಹಿಡ್ಕೊಂಡು ನಿನ್ನ ಮದುವೆ ಹಾಕನು ಕಾರ್ ಗಾಡಿ ಹತ್ತಿಸ್ಕೊಂಡು ತಿರ್ಗಾಡ್ತಂತನಲ್ಲ ಅವ ಭೋಗಿದಾನ ನೋಡು ಅವ ರೋಗಿ ಇವ ಭೋಗಿ ಹಾ. ಅಂದಂಗಾನ ರವಿನ ಭಾಳ ಪ್ರೀತಿ ಮಾಡಕತ್ತೀನ್ರಿ ಅವಾಗ ಯಾವ್ದು ರೋಗ ಐತಂತ ಹೇಳ್ತೀರಿ ಅವು 108 ರೋಗ ಅದಾವ ಯಾವತ್ತೇಳಿ ಯಾವ್ದ್ರಿ ಇಂದ ಇದು ಐತೆ ಅವಂಗ ಯಾವ್ದು ಇದು ಇದು ಏನಿದೆ ಇದೈತೆ ಅವಂಗ ಏನು ಇದೈತಿ ಅದು ಕುಷ್ಠ ರೋಗ ಐತಿ ಅವ್ಗ್ರ್ಯಾ ಹಾಂ ಅಳಬೇಡ ನಿಮ್ಮ ಅವ್ನು ನಿನ್ನ ಹೇಳ್ತೀನಿ ಕೇಳ ಅವ ಗಟ ಎಲ್ಲೇರಿ ಹಡಪ್ ಹತ್ತೈತಿ ಯಾಡಪ್ರಿ ಹಡಪ್ ನಾಯಿಗೆ ಹತ್ತತ್ಲ
ಏ ಮುಚ್ಚ ಬಾಯ್ ತೆಗಿಲ್ಲ ಮೂರೇ ಕಣ್ಣ ಅಲ್ಲೇ ಇಟ್ಕೊರಿ ನಿಮ್ಮ ಕಣ್ಣು. ಹಾಂ ಅಲ್ರಿ ಮತ್ ನಾ ಈಗ ಹೆಂಗ್ ಮಾಡ್ಲಿರಿ? ಅವ ರಾತ್ರಿ ಮಕ್ಕೊಂದ ತಿಳಿ ಲೈಟ್ ಆಡ್ದು ಅಂದ್ರೆ ಮಗ್ಗಲು ಮಕ್ಕೊಂದವ್ರ ಮ್ಯಾಗ ಕಾಲು ಹಾಕೋದು, ಕತ್ಲಾತಂದ್ರೆ ಕಚಕನ ಕಡಿದು. ಅವ ಯಾರನ್ನ ಕಡ್ದಲ್ಲ, ಕಡ್ದವ್ರೆಲ್ಲ 3 ತಿಂಗಳದಾಗ ಅವರು ಹಂಗಾಗ್ಯಾರ. ಮುಂದೆ ಹೊಟ್ಟೆ ಬರ್ತೈತೆ ಮತ್ತೆ ಆಗ ಹೇಳ್ತ ನಾವು ಬಂದತ್ ನೋಡಿ. ಈಗ ಹಂಗಾರ ನಾ ಹೆಂಗ್ ಮಾಡ್ಬೇಕ್ರಿ ಈಗ? ಹೆಂಗ್ ಮಾಡಕ್ಕೇನು, ರವಿನ್ ಬಿಡು, ರಾಮನ್ ಹಿಡ್ಕೊಂಡ್ ಜೀವನ ಮಾಡು. ರಾಮಣ್ಣ ಹಾ ಯಾವಲ್ರಿಪ್ಪ, ಯಾಕವ? ಅವ್ನ್ ಪ್ರೀತಿ ಮಾಡಕ್ ಹೋದ್ರ ನಮ್ಮಪ್ಪ ಬಡಿಗೆ ತುಂಬ ಬಡಿಯಕ ಬರ್ತಾನ. ಬಡಿಗೆ ಯಾಕೆ ತೊಗೊಂಬರ್ತಾನು? ಅಲ್ಲಿ ಹಿಂದೆ ಬೇಕಾಗ ಆಮ್ಯಾಗ ಒಂದು ಇಂಗಳು ಬೇರೆ ಕೊಡ್ತೀನಿ ನಿನಗೆ. ಎಂಗಳು ಬೇರೆ ಅದೇ ಹಾ. ಹೆಂಗಿರ್ತೈತೆ? ಹಿಂಗೆ ತೋರ್ಸಿನಂದ್ರೆ ಹಿಂಗೆ ತೋರಿಸಿದ್ರೆ ಅದ್ರ ಕೂಡ ಬರ್ತಾನೋ, ಅದ್ರ ಜೋಡಿ ಮಾತು ಕೇಳಿ ಹೋಗು. ಹೌದ್ರಾ? ನೀವೇನಾರ ಯಾಕನ್ನೋಲಕ್ಕ ಆ ರಾಮನ್ ಹೋಗಿ ನಾ ಮದ್ವೆ ಆಗ ಬರ್ತೀನಿ. ಹೋಗಿ ಬಂದ್ಬಿಡು. ಅಬ್ಬಾ ಬತ್ತಲ್ರಿ ಹಗಲಿಗಳರ ಮ್ಯಾಲ ಬರ್ಲಿ ಬರ್ಲಿ, ಗಾಳಿ ಬಿಟ್ಟಾಗ ಸೀತಾಪತಿ ಕೈಯಿಂದ ತೂರಿ ಬಿಟ್ರ ಆತ. ನಮಸ್ಕಾರ ಎಂದು ಉಪ್ಪಾರ ಸ್ವಾಮಿಗಳಿಗೆ. ತಥಾಸ್ತು ಭಕ್ತ ತಥಾಸ್ತು. ಹುಚ್ಚರ ಕಾಲದಾಗ ಎತ್ತದಿಂದ ಬಾಳೆ ಮಾಡೋಂಗ ಬಹುದೂರ ಗಂಡ ಅಂತಾರ. ಕೈ ಕೊಟ್ಟಿಂದ ಕೆಲಸ ಮಾಡಬೇಕು, ನಾಲಿಗೆ ಕೊಟ್ಟಿಂದ ಮಾತಾಡಬೇಕು, ಕಾಲು ಕೊಟ್ಟಿಂದ ನಡಿಬೇಕು, ತಲೆ ಕೊಟ್ಟಿಂದ ಬುದ್ಧಿ ಓಡಿಸಿ ಬುದ್ಧಿ ಪಡಿಬೇಕು. ಅಜ್ಜಾರ ಇದೇನು ಮುಗಿಟಂದ್ರಿ ನಮಗೆ ತಿಳಿವಲ್ತ್ರಿ. ಲೇ ಸ್ವಾನ, ನಮ್ಮ ಊರ್ ದುರ್ಗಾಯಿ ಕ್ವಾಣ ನನ್ನಂತಾವ್ ನನಗೆ ತಿಳಿವಲ್, ನಿನಗೆ ತಿಳಿತು ಉಚ್ಪೇದಿ. ಸೀತಾಪತಿ ಅವರ ಸ್ವಲ್ಪ ಬಿಡಿಸಿ ಕೇಳ್ರಲ್ಲ. ನಮ್ದು ತ್ರಾಸ ಏನಂತ ಹೇಳಿ ನಿಮ್ಮ ಕೋರ್ಸ್ ಎಲ್ಲಿ ಬೂದತ್ತೆ ಅಂತ ಹೇಳಿದೆ. ನೋಡಿಯಪ್ಪ, ಯಾಕೋ ನಮಗೆ ಇವತ್ತು ಮಾನವನ ಮ್ಯಾಗ ಭಾಳ ಕಳಕಳಿ ಬಂದೈತಿ. ಏನು ನಿನ್ನ ಬಾಹುಬಲ, ಏನು ನಿನ್ನ ತೇಜಸ್ಸ, ಏನು ನಿನ್ನ ವರ್ಚಸ್ಸ, ಉಗುಳು ಹಚ್ಚುದು ಏರ್ಸುದ್ರಾಗಂತೂ ಗಪ್ ಚುಪ್ಪು ತಿಂಡಿ ಮಗ ಅದೀಯಪ್ಪ ನೀ. ಹಿಂಗೆ ಉಗುಳು ಹಚ್ಚಿ ಏರಿಸ್ಕೊತ ಹೋಗು, ಮುಂದೆ ಒಳ್ಳೇದಾಕತ್ ನಿನಗೆ. ಹೌದ್ರಿ ಅಜ್ಜಾರ, ನಾ ಶ್ರೀಮಂತ ಆಗ್ಬೇಕಾಗೈತ್ರಿ. ಹೌದು ತಮ್ಮ, ಎಲ್ಲ ನಿನ್ನ ಪೌರುಷದಿಂದನೇ ಐತಿ. ಹಿಂದೆ ಹೆಂಗಿತ್ತು ನಿನ್ನ ಪೌರುಷ? ಹಿಂದಷ್ಟ ಯಾಕ್ರಿ ಅಜ್ಜಾರ, ಅದು ಇವಾಗಲೂ ಐತಿ. ಈ ನಮ್ಮ ಊರಾಗ ವೀರನಗೌಡ ಒಡೆಯನಾಗಿ ಮೆರೆಬೇಕಾದ್ರ 101 ಕೊಲೆ ಮಾಡಿದ್ದೇನೆ. 10 ಸ್ತ್ರೀಯರನ್ನು ಹೊತ್ತು ನಮ್ಮ ಗೌಡರ ಪಾದದಲ್ಲಿಟ್ಟಿದ್ದೇನೆ. ಅಷ್ಟೇ ಅಲ್ಲ, ಇಂದು ಭೂಮಿಗಾಗಿ ಬೀರನ ಕೊಲೆ ಮಾಡ್ತೇನೆ. ಸ್ವಾಮಿಗಳ ಇನ್ನೇನು ಮಾತಾಡೋದು ಟೈಮ್ ಭಾಳ ಆಗೈತಿ. ಹಾ, ಪಟ್ನ ಲಕ್ಷ್ಮೀ ಬಾರಿ ಹೋಗಿ ಶೋಕತ್ ಊಟ ಮಾಡಿ ಬರ್ರಿ, ಹೋಗೋಣ ಅಂದ್ರೆ ಹೋಗೋಣ ಬರ್ರಿ. ಕೊಡಗನ್ನ ಕೋಳಿ ನುಂಗಿತ್ತ ಕೇಳುವ ತಂಗಿ, ಕೊಡಗನ್ನ ಕೋಳಿ ನುಂಗಿತ್ತ.